ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಕಿರಣ್, ಸ್ಟಾಕ್ ಮಾರ್ಕೆಟ್ ಮೈಂಡ್. ಸ್ನೇಹಿತರೆ ದಿನಕ್ಕೊಂದು ಇಂಡೈಸಿಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತು ನಾನು ನಿಫ್ಟಿ ಮೆಟಲ್ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಫ್ಟಿ ಮೆಟಲ್ ಅಂದರೆ ಮೆಟಲ್ ಮತ್ತು ಕಬ್ಬಿಣ ಮತ್ತು ಖನಿಜಗಳ ಒಂದು ಕಂಪ್ನಿ ಯಾವ್ಯಾವ ಇದಾವೋ NSE ಮಾರ್ಕೆಟಲ್ಲಿ ಅದನ್ನು ಸೇರಿಸಿ ಒಂದು ನಿಫ್ಟಿ ಮೆಟಲ್ ಅಂತ ಒಂದು ಇಂಡೈಸಿಸ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ನಿಫ್ಟಿ ಮೆಟಲ್ಲಿ ಕರೆಂಟ್ ಟ್ರೇಡ್ ಆಗ್ತಿರೋದು 8,813 ಟ್ರೇಡ್ ಆಗ್ತಿದೆ ಸ್ನೇಹಿತರೆ. ಟೋಟಲ್ ಇದು NSE ನಿಫ್ಟಿ ಮೆಟಲಲ್ಲಿ ಟೋಟಲ್ 15 ಸ್ಟಾಕ್ ಬರ್ತಾವೆ ಸ್ನೇಹಿತರೆ. ಇದರಲ್ಲಿ PE ರೇಷಿಯೋ ಬಂದು 20.98 ಇದೆ, ಅಂದರೆ ಆಲ್ಮೋಸ್ಟ್ 21% PE ರೇಷಿಯೋ ಇದೆ ಸ್ನೇಹಿತರೆ. ಇದು ನಿಫ್ಟಿ ಇಂಡೈಸಿಸ್ ಲಾಸ್ಟು 1 ಇಯರಿಂದ 15.17% ರಿಟರ್ನ್ಸ್ ಕೊಟ್ಟಿದೆ. ಅದೇ ರೀತಿ 3 ಇಯರ್ಸಲ್ಲಿ 59.63, ಅದೇ 5 ವರ್ಷದಲ್ಲಿ 22.5%, 225% ಅನ್ನು ರಿಟರ್ನ್ ಕೊಡ್ತೀವಿ. 10 ವರ್ಷದಲ್ಲಿ 238.89, ಅಂದರೆ ಉತ್ತಮವಾದ ರಿಟರ್ನ್ಸ್ ಅಂತೂ ಸ್ಟಾಕ್ ಇನ್ವೆಸ್ಟರ್ಗಂತೂ ಕೊಟ್ಟಿದೆ ಸ್ನೇಹಿತರೆ. ಅದೇ ರೀತಿ ನಿಫ್ಟಿ ಮೆಟಲಲ್ಲಿ ಪ್ರಮುಖವಾದ 10 ಸ್ಟಾಕ್ಗಳು ಯಾವುದಂದ್ರೆ ಸ್ನೇಹಿತರೆ, ಒಂದು ವೇದಾಂತ ಸ್ನೇಹಿತರೆ ಅತಿ ಹೆಚ್ಚು ಡಿವಿಡೆಂಡ್ ಕೊಡುವ ಒಂದು ಕಂಪ್ನಿ ಆಗಿದೆ ಸ್ನೇಹಿತರೆ. ಪ್ರತಿ ವರ್ಷ ಷೇರುದಾರರಿಗೆ ಒಳ್ಳೆ ಡಿವಿಡೆಂಡ್ ರೀತಿಯಲ್ಲಿ ಒಂದು ರಿಟರ್ನ್ಸ್ ಅಂತ ಕೊಡ್ತಾ ಇದೆ. ಅದೇ ರೀತಿ ಲಾಸ್ಟ್ 1 ಇಯರಲ್ಲಿ ಆಲ್ಮೋಸ್ಟ್ 70% ತನ್ನ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ಸ್ ಅಂತ ಕೊಟ್ಟಿದೆ. ಅದೇ ರೀತಿ ಟಾಟಾ ಸ್ಟೀಲ್ ಇರ್ಬೋದು ಸ್ನೇಹಿತರೆ, ಅದಾನಿ ಎಂಟರ್ಪ್ರೈಸಸ್, ಇಂಡಲ್ಕೋ ಇಂಡಸ್ಟ್ರೀಸ್, JSW ಸ್ಟೀಲ್, ಅದೇ ರೀತಿ ಜಿಂದಾಲ್ ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಅಂದರೆ ಸೇಲ್ ಸ್ನೇಹಿತರೆ, ಅದೇ ರೀತಿ ಹಿಂದೂಸ್ತಾನ್ ಜಿಂಕ್, ಅದೇ ರೀತಿ ನ್ಯಾಷನಲ್ ಅಲ್ಯೂಮಿನಿಯಂ ಕಂಪನಿ, ಅದೇ ರೀತಿ NMDC ಸ್ನೇಹಿತರೆ. ಈ 10 ಷೇರುಗಳು ಈ ಒಂದು ಸೆಕ್ಟ್ರಲ್ಲಿ ಅತಿ ಉತ್ತಮವಾಗಿದೆ ಸ್ನೇಹಿತರೆ. ಅದರಲ್ಲಿ ನೀವು ಹೂಡಿಕೆ ಮಾಡೋದಾದರೆ ಲಾಂಗ್ ಟರ್ಮ್ಗೆ ಸ್ನೇಹಿತರೆ ಯಾವುದೇ ರೀತಿ ರೆಕಮೆಂಡ್ ಅಲ್ಲ. ಇದು ನನ್ನ ಒಂದು ಅನಿಸಿಕೆ ಮತ್ತು ನನ್ನ ಅಭಿಪ್ರಾಯ. ನೀವು ಯಾವುದೇ ರೀತಿ ಹೂಡಿಕೆ ಮಾಡಬೇಕು ಅಂದರೆ ದಯವಿಟ್ಟು ನಿಮ್ಮ ಒಂದು ಅನಾಲಿಸಿಸ್ ಮಾಡಿ, ಫಂಡಮೆಂಟಲ್ ಬಗ್ಗೆ ತಿಳ್ಕೊಳ್ಳಿ, ಈ ರೀತಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು ಸ್ನೇಹಿತರೆ. ತುಂಬ ಅಂದರೆ ಟಾಟಾ ಸ್ಟೀಲ್ ತುಂಬ ಉತ್ತಮವಾಗಿದೆ ಸ್ನೇಹಿತರೆ, ಸೇಲ್ ಕೂಡ ಉತ್ತಮವಾಗಿದೆ ಸ್ನೇಹಿತರೆ. ಲಾಂಗ್ ಟರ್ಮ್ ಯೂಸ್ ಅಂದರೆ ಪ್ರತಿ ಮೆಟಲ್ಲು ನಿಮ್ಗೆ ಗೊತ್ತು ಸ್ನೇಹಿತರೆ. ಮುಂದೆ ನಮ್ಮದು ಇನ್ಫ್ರಾಸ್ಟ್ರಕ್ಚರ್ ಚೆನ್ನಾಗಿ ಆಗಬೇಕು ಅಂದರೆ ಸ್ನೇಹಿತರೆ ಕಬ್ಬಿಣ ಬಹು ಮುಖ್ಯ. ಕಬ್ಬಿಣ, ಸಿಮೆಂಟು ಇವೆಲ್ಲ ಬಹು ಮುಖ್ಯವಾಗಿರ್ತದೆ ಸ್ನೇಹಿತರೆ. ಅದರಿಂದ ಭಾಳ ಉತ್ತಮವಾಗಿರ್ತದೆ. ಅದರಲ್ಲಿ ಕ್ವಾಲಿಟಿ ಸ್ಟಾಕ್ ನೋಡಿ ಇನ್ವೆಸ್ಟ್ಮೆಂಟ್ ಮಾಡಿ ಸ್ನೇಹಿತರೆ. ಇವತ್ತಿನ ವಿಷಯ ಇದಾಗಿತ್ತು. ದಯವಿಟ್ಟು ಸ್ನೇಹಿತರೆ ಈ ರೀತಿಯ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸೇವ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಸಬ್ಸ್ಕ್ರೈಬು ಮತ್ತು ಒಂದು ಕಮೆಂಟು ನಾನು ಇನ್ನೂ ಈ ರೀತಿಯ ಉತ್ತಮವಾದ ವಿಡಿಯೋಗಳನ್ನು ಮಾಡಿ ಶೇರ್ ಮಾರುಕಟ್ಟೆ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ, ಥ್ಯಾಂಕ್ ಯು.